ವೆನ್ ಡಯಾಗ್ರಾಮ್ಸ್. ಈ ಕ್ಲಾಸಲ್ಲಿ ವೆನ್ ಡಯಾಗ್ರಾಮ್ಸ್ ಮತ್ತು ಆಪರೇಷನ್ಸ್ ಆನ್ ಸೆಟ್ಸ್ ನೋಡೋಣ. ಫಸ್ಟ್ ವೆನ್ ಡಯಾಗ್ರಾಮ್ಸ್. ಜಾನ್ ವೆನ್ ಅನ್ನೋ ಮ್ಯಾಥಮೆಟಿಷಿಯನ್ನು ಫಸ್ಟ್ ಟೈಮ್ ಇವುಗಳನ್ನು ಇಂಟ್ರಡ್ಯೂಸ್ ಮಾಡ್ತಾನೆ. ಇಲ್ಲೇನಿದೆ ಕಾನ್ಸೆಪ್ಟ್ ಅಂತಂದರೆ, ಸೆಟ್ಗಳನ್ನು ನಾವು ಡಯಾಗ್ರಾಮೆಟಿಕಲಿ ಏನು ಮಾಡ್ಬೋದು ಅಂತಂದರೆ ಇಮ್ಯಾಜಿನ್ ಮಾಡ್ಬೋದು. ಹೇಗೆ ಅಂತಂದರೆ, ಯೂಶ್ವಲ್ ಆಗಿ ನಾವೇನು ಮಾಡ್ತೀವಿ ಇಲ್ಲಿ ಅಂತಂದರೆ, ಸೆಟ್ಸ್ಗಳನ್ನು ಸರ್ಕಲ್ ಅಥವಾ ಓವೆಲ್ ಅಂತೇಳಿ ಟ್ರೀಟ್ ಮಾಡ್ತೀವಿ. ಯೂನಿವರ್ಸಲ್ ಸೆಟ್ಟನ್ನು ಯೂಶ್ವಲ್ ಆಗಿ ಏನು ಮಾಡ್ತಾರೆ ಅಂತಂದರೆ ಸ್ಕ್ವೇರು ಅಥವಾ ರೆಕ್ಟ್ಯಾಂಗಲ್ ಅಂತೇಳಿ ಟ್ರೀಟ್ ಮಾಡ್ತಾರೆ. ಮತ್ತು ಅವುಗಳ ನಡುವಿನ ರಿಲೇಷನ್ಶಿಪ್ಪನ್ನು ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಡಿಪಿಕ್ಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇಫ್ ಎ ಈಸ್ ಸಬ್ಸೆಟ್ ಆಫ್ ಬಿ, ಎ ಈಸ್ ಸಬ್ಸೆಟ್ ಆಫ್ ಬಿ, ಇದನ್ನು ವೆನ್ ಡಯಾಗ್ರಾಮಲ್ಲಿ ಯಾವ ರೀತಿ ತೋರಿಸ್ತಾರೆ ಅಂತಂದರೆ, ನೋಡಿ, ಎ ಅನ್ನೋದು ಸಬ್ಸೆಟ್ ಆಗಿರೋದ್ರಿಂದ ಏನಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಗಳು ಬಿನಲ್ಲಿ ಇರುತ್ತೆ. ಸೊ ಇದು ಸಪೋಸ್ ಇಫ್ ದಿಸ್ ಸೆಟ್ ಈಸ್ ಎ, ದೆನ್ ಅದರ ಹೊರಗಡೆ ಯಾವ ಸೆಟ್ ಬರುತ್ತೆ ಅಂತಂದರೆ ಬಿ ಸೆಟ್ ಬರುತ್ತೆ. ಯಾಕಂದರೆ ಬಿ ಅನ್ನೋದು ಈ ದೊಡ್ಡ ಸರ್ಕಲ್, ಅದ್ರ ಒಳಗಡೆ ಎ ಅನ್ನೋ ಸರ್ಕಲ್ ಬರುತ್ತೆ. ಯಾಕಂದರೆ ಎ ಈಸ್ ಸಬ್ಸೆಟ್ ಆಫ್ ಬಿ, ಎ ಈಸ್ ಸಬ್ಸೆಟ್ ಆಫ್ ಬಿ. ಆಮೇಲೆ ಅದರ ಪೂರ್ತಿ ಹೊರಗಡೆ ಯಾವ್ದು ಬರುತ್ತೆ ಅಂತಂದರೆ ಇದು ಯಾವುದಿದು ಯೂನಿವರ್ಸಲ್ ಸೆಟ್. ದಿಸ್ ಈಸ್ ಯೂನಿವರ್ಸಲ್ ಸೆಟ್. ಇದನ್ನ ಒಂದು ಎಕ್ಸಾಂಪಲ್ ತಗೊಂಡು ನಾವೇನಾದರೂ ಅನಲೈಸ್ ಮಾಡೋದಾದ್ರೆ, ಅರ್ಥ ಮಾಡ್ಕೊಳ್ಳೋದಾದ್ರೆ, ಇಫ್ ಎ ಈಸ್ ಈಕ್ವಲ್ ಟು, ಟೇಕ್ ಫಾರ್ ಎಕ್ಸಾಂಪಲ್ ಎ ಬಿ ಸಿ, ಆ್ಯಂಡ್ ಇಫ್ ಬಿ ಈಸ್ ಸೇ ಸಿ ಎ ಟಿ ಬಿ ಎಕ್ಸ್ ವೈ, ಈ ರೀತಿ ಏನೋ ಇದೆ ಅಂತ ಅನ್ಕೊಳ್ಳೋಣ. ಓಕೆ, ಈಗ ಯೂನಿವರ್ಸಲ್ ಸೆಟ್ ಯಾವುದಾಗಿರಲಿ ಅಂತಂದರೆ ಎ ಬಿ ಸಿ ಡಿ ಇ ಎಫ್ ಟಿ ಎಕ್ಸ್ ವೈ ಝೆಡ್ ಆಮೇಲೆ ಎಮ್ ಎನ್, ಈ ರೀತಿ ಯೂನಿವರ್ಸಲ್ ಸೆಟ್ ಅಂತ ಅನ್ಕೊಳ್ಳೋಣ. ನಾಟ್ ನೆಸರ್ಲಿ ಇದಾಗಿರ್ಬೇಕಂತೇನೂ ಇಲ್ಲ. ಯೂನಿವರ್ಸಲ್ ಸೆಟ್ ಮೇ ಬಿ ಸೆಟ್ ಆಫ್ ಆಲ್ ಆಲ್ಫಾಬೆಟ್ಸ್ ಕೂಡ ಆಗಿರ್ಬೋದು. ನಾನು ಸುಮ್ಮನೆ ಜಸ್ಟ್ ಎಕ್ಸಾಂಪಲ್ಗೆ ಕನ್ಸಿಡರ್ ಮಾಡಿದ್ದೀನಿ. ಈಗ ಎ ಅನ್ನೋ ಸೆಟ್ಟಲ್ಲಿ ಯಾವ ಎಲಿಮೆಂಟ್ಸ್ ಇದೆ? ಎ ಬಿ ಸಿ. ನೀವು ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ, ದಿಸ್ ಎ ಈಸ್ ಸಬ್ಸೆಟ್ ಆಫ್ ದಿಸ್ ಸೆಟ್ ಬಿ. ನೋಡಿ, ಎ ಬಿ ಸಿ, ಎವ್ರಿ ಎಲಿಮೆಂಟ್ ಆಫ್ ಎ ಈಸ್ ಅನ್ ಎಲಿಮೆಂಟ್ ಆಫ್ ಬಿ. ಸೊ ಏನಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಗಳು ಬಿನಲ್ಲೂ ಕೂಡ ಇರೋದ್ರಿಂದ ಎ ಈಸ್ ಸಬ್ಸೆಟ್ ಆಫ್ ಬಿ. ಅಂಡ್ ಆಬ್ವಿಯಸ್ ಸಿಚುವೇಶನ್ ಏನು ಅಂತಂದರೆ, ಯೂನಿವರ್ಸಲ್ ಸೆಟ್ ಒಳಗಡೆ ಇವೆರಡು ಇದ್ದೇ ಇರುತ್ತೆ. ಯೂನಿವರ್ಸಲ್ ಸೆಟ್ ಕಂಟೈನ್ಸ್ ಬೋತ್ ಎ ಅಂಡ್ ಬಿ ಬಿಕಾಸ್ ಇಟ್ ಈಸ್ ಯೂನಿವರ್ಸಲ್ ಸೆಟ್. ನೋಡಿ, ಎ ಬಿ ಸಿ ಆಲ್ರೆಡಿ ಇದೆ, ಸಿ ಇದೆ, ಎ ಇದೆ, ಟಿ ಇದೆ, ಬಿ ಎಕ್ಸ್ ವೈ. ಸೊ ಯೂನಿವರ್ಸಲ್ ಸೆಟ್ಟಲ್ಲಿ ಎರಡು ಸೆಟ್ಗಳಿದೆ. ಬೋತ್ ದ ಸೆಟ್ಸ್ ಆರ್ ಸಬ್ಸೆಟ್ಸ್ ಆಫ್ ಯೂನಿವರ್ಸಲ್ ಸೆಟ್. ಈಗ ಇದ್ರ ಒಳಗಡೆ ಫಿಲ್ ಮಾಡೋದಾದ್ರೆ ಯಾವ ರೀತಿ ಫಿಲ್ ಮಾಡ್ತೀವಿ ನಾವು ಅಂತಂದರೆ, ಎ ನೋಡಿ, ಎ ಬಿ ಸಿ ಇದೆ. ಸೊ ಎ ಬಿ ಸಿ, ಇಲ್ಲಿ ಕಾಮಗಳೆಲ್ಲ ಹಾಕೋದಿಲ್ಲ, ಸ್ವಲ್ಪ ಜಾಗ ಬಿಟ್ಟು ಬರೀತೀವಿ ಅಷ್ಟೇ. ಆ ಎಲಿಮೆಂಟ್ಗಳು ಅದರೊಳಗಡೆ ಬರುತ್ತೆ. ಬಿ ಸೆಟ್ ಒಳಗಡೆ ಯಾವ್ಯಾವ ಎಲಿಮೆಂಟ್ಸ್ ಇದೆ? ಸಿ ಆಲ್ರೆಡಿ ಬಂದಿದೆ ನೋಡಿ. ಎ ಸೆಟ್ ಒಳಗಡೆ ಆಲ್ರೆಡಿ ಬರ್ದಿದ್ದೀವಿ ಅಂತಂದ್ರೆ ಬಿ ಸೆಟ್ ಒಳಗಡೆ ಬರಿಬೇಕಾದ್ರೆ ಮತ್ತೊಮ್ಮೆ ಇಲ್ಲಿ ಸಿ ಎ ಟಿ ಅವೆಲ್ಲ ಬರಿಬಾರ್ದು. ಯಾಕಂದ್ರೆ ಇಲ್ಲಿರ್ತಕ್ಕಂಥ ಎಲಿಮೆಂಟ್ಗಳು ಎರಡಕ್ಕೂ ಅಪ್ಲೈ ಆಗುತ್ತೆ. ಈಗ ಎ ಸೆಟ್ಗೂ ಕನ್ಸಿಡರ್ ಮಾಡಬೇಕು, ಬಿ ಸೆಟ್ಗೂ ಕನ್ಸಿಡರ್ ಮಾಡಬೇಕು. ಹಾಗಾಗಿ ಇಲ್ಲಿ ಬಿ ನಲ್ಲಿರ್ತಕ್ಕಂಥ ಸಿ ಇದೆ, ಸಿ ಅದು ಎಗೂ ಅಪ್ಲೈ ಆಯಿತು, ಬಿಗೂ ಕೂಡ ಅದು ಒಂದು ಎಲಿಮೆಂಟ್ ಆಗಿ ಕೆಲಸ ಮಾಡುತ್ತೆ. ಎ ಆಲ್ರೆಡಿ ಇದೆ, ಟಿ ಇಲ್ಲ, ಟಿ ಹೊರಗಡೆ ಬರಿಬಹುದು ಬಿ ಸೆಟ್ ಒಳಗಡೆ. ಯಾಕಂದ್ರೆ ಎನಲ್ಲಿ ಇಲ್ಲ, ಅದು ಬಿ ನಲ್ಲಿದೆ. ಹಾಗಾಗಿ ಟಿ ನ ಬಿ ಸೆಟ್ ಒಳಗಡೆ ಬರೀತೀವಿ. ಬಿ ಆಲ್ರೆಡಿ ಇದೆ, ಎಕ್ಸ್ ಮತ್ತು ವೈಗಳಿಲ್ಲ, ಸೊ ಎಕ್ಸ್ ಅಂಡ್ ವೈ. ಇದು ಏನು ಬರ್ದಿದ್ದೀನಿ ಎ, ದಿಸ್ ಈಸ್ ಸೆಟ್ ಎ, ನಾಟ್ ಎಲಿಮೆಂಟ್. ಇದು ಕೂಡ ಸೆಟ್ ಬಿ ಅಂತ ತೋರಿಸೋದಕ್ಕೆ ಬರೆದಿರೋದು. ಆಮೇಲೆ ಯೂನಿವರ್ಸಲ್ ಸೆಟ್ ಅಲ್ಲಿ ಕೆಲವೊಂದಷ್ಟು ಎಲಿಮೆಂಟ್ಸ್ ಇದೆ. ಎ ಬಿ ಸಿ ಆಲ್ರೆಡಿ ಇಲ್ಲಿ ಬಂದಿದೆ, ಡಿ ಇಲ್ಲ. ಡಿ ನೋಡಿ, ಯೂನಿವರ್ಸಲ್ ಅಲ್ಲಿ ಇದೆ, ಎ ಮತ್ತು ಬಿ ನಲ್ಲಿ ಇಲ್ಲ. ಸೊ ಡಿ ನ ಹೊರಗಡೆ ಎಲ್ಲಾದ್ರೂ ಒಂದ್ ಕಡೆ ಬರೀರಿ. ಇ ಇಲ್ಲ, ಇ ಬರೀರಿ. ಎಫ್ ಇಲ್ಲ, ಎಫ್ ನ ಬರೀರಿ. ಆಮೇಲೆ ಟಿ ಆಲ್ರೆಡಿ ಬಂದಿದೆ, ಎಕ್ಸ್ ಬಂದಿದೆ, ವೈ ಬಂದಿದೆ, ಝೆಡ್ ಬಂದಿಲ್ಲ, ಝೆಡ್ ಎಲ್ಲಾದ್ರೂ ಒಂದ್ ಕಡೆ ಬರೀರಿ. ಎಂ ಬರೀರಿ, ಎನ್ ಬರೀರಿ. ಈ ರೀತಿ ನಾವೇನ್ ಮಾಡ್ತೀವಿ ಅಂದ್ರೆ ರ್ಯಾಂಡಮ್ ಆಗಿ ಎಲ್ಲಿ ಬೇಕಾದ್ರೂ ಬರಿಬೋದು, ಬಟ್ ಕಾಮಗಳೆಲ್ಲ ಹಾಕಬಾರ್ದು ಅಷ್ಟೇ. ಈ ರೀತಿ ನಾವು ಒಂದು ಸೆಟ್ ಅನ್ನ ಒಂದು ಚಿತ್ರದ ಮೂಲಕ, ಚಿತ್ರ ತರ ನಾವೇನ್ ಮಾಡ್ತೀವಿ ಅಂತಂದ್ರೆ ಇಮ್ಯಾಜಿನ್ ಮಾಡ್ತೀವಿ. ಸ್ಪೆಷಲಿ ನಾವೇನ್ ಮಾಡ್ತೀವಿ ಚಿತ್ರ ಅಂತಂದ್ರೆ ಯಾವ್ಯಾವುದೋ ಅಲ್ಲ, ಸೆಟ್ಗಳನ್ನ, ನಾರ್ಮಲ್ ಸೆಟ್ಗಳನ್ನ ಏನ್ ಮಾಡ್ತೀವಿ ಅಂದ್ರೆ ಒಂದು ಓವೆಲ್ಲೋ ಒಂದು ಸರ್ಕಲ್ಲೋ ಅಂತ ಇಮ್ಯಾಜಿನ್ ಮಾಡಿದ್ರೆ, ಯೂನಿವರ್ಸಲ್ ಸೆಟ್ನ ಯೂಶುವಲ್ ಆಗಿ ಏನ್ ಮಾಡ್ತಾರೆ, ರೆಕ್ಟಾಂಗಲ್ ಅಥವಾ ಸ್ಕ್ವೇರ್ ಅಂತೇಳಿ ಟ್ರೀಟ್ ಮಾಡ್ತಾರೆ. ಓಕೆ, ಇದು ಬೇಸಿಕ್ ಐಡಿಯಾ ಆಫ್ ವೆನ್ ಡಯಾಗ್ರಾಮ್. ಈಗ ನೆಕ್ಸ್ಟ್ ಆಪರೇಷನ್ಸ್ಗೆ ಹೋದಾಗ
ನಾವೇನ್ ಮಾಡೋಣ ಅಂತಂದ್ರೆ ಆಕ್ಚುಯಲ್ ಡೆಫಿನೇಷನ್ ಎಕ್ಸಾಂಪಲ್ ವಿತ್ ವೆನ್ ಡಯಾಗ್ರಾಮ್ ನಾವು ಅರ್ಥ ಮಾಡ್ಕೊಂಡು ಹೋಗ್ತೀವಿ ನಾವು. ಅಲ್ಲಿ ಇನ್ನು ಕ್ಲಿಯರ್ ಆಗಿ ನಮ್ಗೆ ಗೊತ್ತಾಗ್ತದೆ. ಓಕೆ, ಈಗ ನೋಡಿ, ಫಸ್ಟಿಗೆ ಲೆಟ್ ಅಸ್ ಟೇಕ್ ಆಪರೇಷನ್ಸ್ ಆನ್ ಸೆಟ್ಸ್. ಅದರಲ್ಲಿ ಫಸ್ಟ್ ಆಪರೇಷನ್ ಯಾವುದು ಅಂತಂದ್ರೆ ಯೂನಿಯನ್ ಆಫ್ ಟೂ ಸೆಟ್ಸ್. ಯೂನಿಯನ್, ಜಸ್ಟ್ ಯೂನಿಯನ್ ಅಂತ ಕರೀತೀವಿ. ಯೂನಿಯನ್ ಅನ್ನ ಯಾವ ರೀತಿ ನಾವು ಡಿಫೈನ್ ಮಾಡ್ತೀವಿ? ಫಸ್ಟ್ ಡೆಫಿನೇಷನ್ ತಗೊಂಡ್ಬೇಡ. ಲೆಟ್ ಎ ಅಂಡ್ ಬಿ ಬಿ ಟೂ ಸೆಟ್ಸ್. ಯೂನಿಯನ್ ಆಫ್ ಎ ಅಂಡ್ ಬಿ, denoted and defined as ಯಾವ ರೀತಿ ಡಿನೋಟ್ ಮಾಡ್ತೀವಿ ಮತ್ತು ಯಾವ ರೀತಿ ಡಿಫೈನ್ ಮಾಡ್ತೀವಿ ಎರಡನ್ನು ಬರ್ದಿದ್ದೀನಿ ಇಲ್ಲಿ. ಡಿನೋಟೆಡ್ ಅಂಡ್ ಡಿಫೈನ್ಡ್ ಆಸ್ ಎ ಯೂನಿಯನ್ ಬಿ. ಯಾವ ರೀತಿ ಓದ್ಬೇಕು ಇದನ್ನ? ಎ ಯೂನಿಯನ್ ಬಿ, ಯು ಅಂತ ಬರ್ದಿರೋದಲ್ಲಿ ಎ ಯೂನಿಯನ್ ಬಿ. ಈ ರೀತಿ ನಾವು ಡಿನೋಟ್ ಮಾಡ್ತೀವಿ. ಇದನ್ನ ಯಾವ ರೀತಿ ಡಿಫೈನ್ ಮಾಡಿದೀವಿ ಅಂತಂದ್ರೆ ಆಲ್ ದೋಸ್ ಎಕ್ಸ್ ಸಚ್ ದಟ್ x belongs to A or x belongs to B. ಇಲ್ಲೇನು ಲೆಟರ್ ವರ್ಡ್ ಇದೆ ಆರ್ ಅನ್ನೋ ವರ್ಡ್, ಆ ವರ್ಡ್ ನಮಗೆ ಏನ್ ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ ಇಟ್ ಇಂಡಿಕೇಟ್ಸ್ ದ ಆಪರೇಷನ್ ಯೂನಿಯನ್. ಮ್ಯಾಥ್ ಸೆಟ್ ಆಪರೇಷನ್ಸ್ ಅಲ್ಲಿ ಎಲ್ಲಾನು, ಸೆಟ್ಸ್ ಥಿಯರಿನಲ್ಲಿ ಎಲ್ಲಾನು ಆರ್ ಅನ್ನೋ ವರ್ಡ್ ಆಲ್ಮೋಸ್ಟ್ ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ ಯೂನಿಯನ್ ಅನ್ನೋ ಆಪರೇಷನ್ ನ ಇಂಡಿಕೇಟ್ ಮಾಡುತ್ತೆ. ಇದು ನೆನಪಿರ್ಬೇಕು. ಇದರ ಅರ್ಥ ಏನು ಅಂತಂದ್ರೆ ಇಲ್ಲಿ ಯಾವ್ಯಾವ ಎಲಿಮೆಂಟ್ಸ್ಗಳು ಬರಬೇಕು ಅಂದ್ರೆ ಆ ಎಲಿಮೆಂಟ್ ಎ ಒಳಗಡೆ ಇರಬೇಕು, ಇಲ್ಲಪ್ಪ ಅಂದ್ರೆ ಬಿ ಒಳಗಡೆ ಇರಬೇಕು. ಎ ಒಳಗಡೆ ಇರೋ ಎಲಿಮೆಂಟ್ಸ್ ಎಲ್ಲಾನು ಬರುತ್ತೆ, ಅಥವಾ ಬಿ ಒಳಗಡೆ ಇರೋಂಥ ಎಲ್ಲ ಎಲಿಮೆಂಟ್ಸ್ಗಳು ಬರುತ್ತೆ. ಇದರ ಅರ್ಥ ಇಷ್ಟೇನೆ, ಎ ಮತ್ತು ಬಿ ಎರಡೂ ಸೆಟಲ್ ಇರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಗಳನ್ನು ಸೇರಿ ಬರೆಯೋದು. ಎಲ್ಲಾ ಎಲಿಮೆಂಟ್ಗಳನ್ನು ಬರೀಬೇಕು. ಯಾವ್ದಾದ್ರು ಎಲಿಮೆಂಟ್ ರಿಪೀಟ್ ಆಗಿತ್ತು ಅಂತಂದ್ರೆ ಅದನ್ನ ರಿಪೀಟ್ ಮಾಡಬಾರದು, ಒಂದು ಸಾರಿ ಮಾತ್ರ ಬರೀಬೇಕು. ಸೊ ದಿಸ್ ಇಸ್ ದ ಆಕ್ಚುಯಲ್ ಡೆಫಿನೇಷನ್ ಆಫ್ ಯೂನಿಯನ್. ಟೇಕ್ ಫಾರ್ ಎಕ್ಸಾಂಪಲ್ ಎ ಈಕ್ವಲ್ ಟು A, B, C, B equal to B, C, D, E, F. ಈ ರೀತಿ ಇದೆ. ಹಾಗಾದ್ರೆ A ಯೂನಿಯನ್ B ಯಾವ ರೀತಿ ಬರೀಬೇಕು? A ಯೂನಿಯನ್ B ಈಕ್ವಲ್ ಟು ಏನಿರ್ತಕ್ಕಂಥ ಎಲಿಮೆಂಟ್ಸು ಅಥವಾ ಬಿ ನಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ ಅಂತ ಹೇಳಿದ್ದಾರೆ. ಏನಿರ್ತಕ್ಕಂಥ ಎಲಿಮೆಂಟ್ಸ್ ಎಲ್ಲ ಬರೀಬೋದಲ್ಲ. ಹಾಗಾದ್ರೆ A, B, C ಅಥವಾ ಬಿ ನಲ್ಲಿರ್ತಕ್ಕಂಥ ಎಲಿಮೆಂಟ್ಸು, ಬಿ ನಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ಗಳನ್ನು ಬರೀಬೇಕು. ಬಿ ಆಲ್ರೆಡಿ ಬಂದಿದೆ, ರಿಪೀಟ್ ಮಾಡಬಾರ್ದು. ಯೂನಿಯನ್ ಅಂತಂದ್ರೆ ಎ ಮತ್ತು ಬಿ ಇರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಗಳನ್ನು ಸೇರಿ ಬರೆಯೋದು. ಎಲ್ಲ ಎಲಿಮೆಂಟ್ಗಳನ್ನ ಸೇರಿ ಬರಿಬೇಕು, ಆದ್ರೆ ರಿಪೀಟೆಡ್ ಎಲಿಮೆಂಟ್ಸ್ ನಾವು ರಿಪೀಟ್ ಮಾಡಬಾರ್ದು, ಒಂದು ಸಾರಿ ಮಾತ್ರ ಬರಿಬೇಕು. ಬಿ ಆಲ್ರೆಡಿ ಬಂದಿದೆ, ಸಿ ಆಲ್ರೆಡಿ ಬಂದಿದೆ, ನೆಕ್ಸ್ಟ್ ಡಿ ತಗೊಳ್ರಿ, ಡಿ ಇ ಎಫ್. ದಿಸ್ ಈಸ್ ಎ ಯೂನಿಯನ್ ಬಿ. ಇನ್ನು ಯೂನಿಯನ್, ಇಂಟರ್ಸೆಕ್ಷನ್ ಇವುಗಳ ಮೇಲೆಲ್ಲನೂ ನಾವು ಜಾಸ್ತಿ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ. ಮೊದಲಿಗೆ ಇದರ ಡೆಫಿನೇಷನ್ಸ್ ಅರ್ಥ ಮಾಡ್ಕೊಂಡು ಹೋಗೋಣ. ಓಕೆ, ಸೊ ದಿಸ್ ಇಸ್ ದ ಆಕ್ಚುಯಲ್ ಡೆಫಿನೇಷನ್ ಅಂಡ್ ಒಂದು ಎಕ್ಸಾಂಪಲ್ ಇದು. ಈಗ ಇದನ್ನ ನಾವು ವೆನ್ ಡಯಾಗ್ರಾಮ್ ಅಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ? ಎ ಅನ್ನೋ ಸೆಟ್ಗೆ ಒಂದು ಸರ್ಕಲ್ ತಗೊಳ್ತೀವಿ, ಬಿ ಅನ್ನೋ ಸೆಟ್ಗೆ ಇನ್ನೊಂದು ಸರ್ಕಲ್ ತಗೊಳ್ತೀವಿ. ಮತ್ತೆ ಎರಡನ್ನು ಸಪರೇಟ್ ಯಾಕೆ ತಗೊಂಡಿಲ್ಲ? ಇಲ್ಲಿ ಯಾಕೆ ಒಂದಷ್ಟು ರೀಜನ್ ಓವರ್ಲ್ಯಾಪ್ ಆಗಿದೆ ಅಂತಂದ್ರೆ ನೋಡಿ, ಇಲ್ಲಿ ಬಿ ಮತ್ತು ಸಿ ಎರಡೂ ಸೆಟ್ ಅಲ್ಲಿ ಇರೋದ್ರಿಂದ ಈ ರೀತಿ ಕಾಮನ್ ಎಲಿಮೆಂಟ್ಗಳು ಬರಬಹುದು. ಎನಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ಎಲಿಮೆಂಟ್ಗಳು ಬಿ ನಲ್ಲೂ ಕೂಡ ಇರಬಹುದು ಅನ್ನೋದನ್ನ ತೋರಿಸೋ ಸಲುವಾಗಿ ನಾವು ವೆನ್ ಡಯಾಗ್ರಾಮ್ಸ್ ಅಲ್ಲಿ ಈ ರೀತಿ ಓವರ್ಲ್ಯಾಪ್ ಮಾಡ್ತೀವಿ. ಸೊ ಒಂದು ಸೆಟ್ ಅನ್ನ ಇನ್ನೊಂದು ಸೆಟ್ ಮೇಲೆ ಓವರ್ಲ್ಯಾಪ್ ಮಾಡಿದೀವಿ ಅಂದ್ರೆ ಅರ್ಥ ದೇರ್ ಮೇ ಬಿ ಸಮ್ ಎಲಿಮೆಂಟ್ಸ್ ವಿಚ್ ಆರ್ ಕಾಮನ್ ಟು ಬೋತ್ ದ ಸೆಟ್ಸ್ ಅಂತ ಅರ್ಥ. ಓಕೆ, ಇದೇನಿದು? ದಿಸ್ ಈಸ್ ನಥಿಂಗ್ ಬಟ್ ಯೂನಿವರ್ಸಲ್ ಸೆಟ್. ಸೊ ಇಟ್ ಈಸ್ ಎ ಅಂಡ್ ದಿಸ್ ಒನ್ ಇಸ್ ಬಿ ಅಂಡ್ ದಿಸ್ ಈಸ್ ಯೂನಿವರ್ಸಲ್ ಸೆಟ್. ಇಲ್ಲಿ ಯಾವ ಆಪರೇಷನ್ ನಾವು ರೆಪ್ರೆಸೆಂಟ್ ಮಾಡ್ತಿದೀವಿ ಅಂತಂದ್ರೆ ವಿ ಆರ್ ರೆಪ್ರೆಸೆಂಟಿಂಗ್ ಎ ಯೂನಿಯನ್ ಬಿ. ಎ ಯೂನಿಯನ್ ಬಿ ಬರೀತಿದೀವಿ. ಸೊ ಎ ಯೂನಿಯನ್ ಬಿ ಅಂತಂದ್ರೆ ಏನಲ್ಲಿರ್ತಕ್ಕಂಥ ಎಲಿಮೆಂಟ್ಸು, ಬಿ ನಲ್ಲಿರ್ತಕ್ಕಂಥ ಎಲಿಮೆಂಟ್ಸು, ಕಾಮನ್ ಎಲಿಮೆಂಟ್ಸ್ ಎಲ್ಲನೂ ಸೇರಿ ಬರೆಯೋದು. ಹಾಗಾಗಿ ಇಲ್ಲಿ ನಾವು ಅದನ್ನ ಶೇಡ್ ಮಾಡಿ ತೋರಿಸ್ತೀವಿ. ಯಾವ ರೀಜನ್ ನಾವು ಏನೋ ಹೈಲೈಟ್ ಮಾಡ್ತಿದೀವಿ ಅಂತ ತೋರಿಸೋದಕ್ಕೆ ಇಲ್ಲಿ ಶೇಡ್ ಮಾಡ್ತೀವಿ. ಇಲ್ಲಿ ಯಾವ ರೀಜನ್ ಶೇಡ್ ಮಾಡಬೇಕು ಅಂತಂದ್ರೆ ಎ ಜೊತೆಗೆ ನೋಡಿ ಎರಡಕ್ಕೂ ಕಾಮನ್ ಇರೋ ರೀಜನ್ನು ಜೊತೆಗೆ ಬಿ.
ಯಾಕಂದ್ರೆ ನಾವೇನ್ ಮಾಡಿದೀವಿ ಅಂದ್ರೆ ಎ ಬಿ ನಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ನು ಬರೆದಿರೋದ್ರಿಂದ ಎ ಪೋರ್ಷನ್ ಕೂಡ ಶೇಡ್ ಮಾಡಬೇಕು, ಕಾಮನ್ ಪೋರ್ಷನ್ ಕೂಡ ಶೇಡ್ ಮಾಡಬೇಕು, ಜೊತೆಗೆ ಬಿ ಪೋರ್ಷನ್ ಕೂಡ ಶೇಡ್ ಮಾಡಬೇಕು. ಆದರೆ ಈ ಶೇಡಿಂಗು ಈ ಎರಡು ಸೆಟ್ಗಳನ್ನು ದಾಟಿ ಹೊರಗಡೆ ಬರಬಾರ್ದು. ಸೊ ಇದೇನು ಅಂತಂದ್ರೆ ಎ ಯೂನಿಯನ್ ಬಿ. ಈ ಎ ಯೂನಿಯನ್ ಬಿ ಮೇಲೆ ಕೆಲವೊಂದಷ್ಟು ಪ್ರಾಪರ್ಟೀಸ್ ಇದೆ. ಒಂದು ಪ್ರಾಪರ್ಟೀಸ್ ಇದೆ, ಆ ಪ್ರಾಪರ್ಟೀಸ್ ಇಲ್ಲಿ ಬರ್ಬಿಡ್ತೀವಿ. ಏನಿದೆ ಪ್ರಾಪರ್ಟೀಸ್ ಅಂತಂದ್ರೆ, ಫಸ್ಟ್ ಒನ್ ಕಮ್ಯೂಟೇಟಿವ್ ಪ್ರಾಪರ್ಟಿ. ಎ ಯೂನಿಯನ್ ಬಿ ವಿಲ್ ಬಿ ಈಕ್ವಲ್ ಟು ಬಿ ಯೂನಿಯನ್ ಎ ಫಾರ್ ಎನಿ ಎ ಅಂಡ್ ಬಿ. ನೀವು ಯಾವುದೇ ಎ ಮತ್ತು ಬಿ ಸೆಟ್ಗಳನ್ನ ತಗೊಂಡ್ರೆ ಅವು ಯಾವಾಗಲೂ ಕಮ್ಯೂಟೇಟಿವ್ ಆಗಿರ್ತವೆ. ಅಡಿಷನ್ ಈಸ್ ಕಮ್ಯೂಟೇಟಿವ್, ಮಲ್ಟಿಪ್ಲಿಕೇಶನ್ ಈಸ್ ಕಮ್ಯೂಟೇಟಿವ್ ಇನ್ ರಿಯಲ್ ನಂಬರ್ಸ್. ಸೊ ಎ ಇಂಟು ಬಿ ಈಕ್ವಲ್ ಟು ಬಿ ಇಂಟು ಎ ಪ್ಲಸ್ ಬಿ ಈಕ್ವಲ್ ಟು ಬಿ ಪ್ಲಸ್ ಎ ಅಂತ ಹೇಳ್ತೀವಲ್ಲ, ಅದೇ ರೀತಿ ಯೂನಿಯನ್ ಆಪರೇಷನ್ ಅಲ್ಲೂ ಕೂಡ ನೀವು ಎ ಯೂನಿಯನ್ ಬಿ ಮಾಡಿದ್ರು ಸೇಮ್, ಬಿ ಯೂನಿಯನ್ ಎ ಮಾಡಿದ್ರು ಕೂಡ ಸೇಮ್ ಬರುತ್ತೆ. ಸೊ ಇದು ಅರ್ಥ ಏನು ಅಂತಂದ್ರೆ ಯೂನಿಯನ್ ಈಸ್ ಕಮ್ಯೂಟೇಟಿವ್. ಸಿಮಿಲರ್ಲಿ ಇಟ್ ಈಸ್ ಅಸೋಸಿಯೇಟಿವ್. ಇದು ಪ್ರಾಪರ್ಟಿ ಹೆಸರೇನು? ಕಮ್ಯೂಟೇಟಿವ್ ಪ್ರಾಪರ್ಟಿ. ಅಸೋಸಿಯೇಟಿವ್ ಕೂಡ ಆಗಿರುತ್ತೆ. ಎ ಯೂನಿಯನ್ ಬಿ ಯೂನಿಯನ್ ಸಿ ಅಂಡ್ ದಿಸ್ ವಿಲ್ ಬಿ ಈಕ್ವಲ್ ಟು ಎ ಯೂನಿಯನ್ ಬಿ ಯೂನಿಯನ್ ಸಿ. ನೀವು ಯಾವುದೇ ರೀತಿ ಗ್ರೂಪ್ ಮಾಡಿ ಯೂನಿಯನ್ ಮಾಡಿದ್ರು ಕೂಡ ಅಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಲ್ಲ. ಮೊದಲಿಗೆ ಎ ಮತ್ತು ಬಿ ನ ಯೂನಿಯನ್ ಮಾಡಿ ಬರ್ತಕ್ಕಂಥ ಸೆಟ್ ಜೊತೆಗೆ ಸಿ ನ ಏನ್ ಮಾಡಿ ಯೂನಿಯನ್ ತಗೊಂಡ್ರೆ ಅದೇನ್ ಸೆಟ್ ಬರುತ್ತಲ್ಲ ಆ ಸೆಟ್ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ ಅಂದ್ರೆ ಬಿ ಮತ್ತು ಸಿ ನ ಮೊದಲಿಗೆ ಯೂನಿಯನ್ ಮಾಡಿ ಅದನ್ನ ಎ ಜೊತೆಗೆ ಯೂನಿಯನ್ ತಗೊಂಡ್ರೆ ಏನ್ ಬರುತ್ತಲ್ಲ ಆ ಸೆಟ್ಗೆ ಈಕ್ವಲ್ ಆಗಿರುತ್ತೆ. ಸೊ ಇದು ಅರ್ಥ ಇಷ್ಟೇನೆ. ಇಟ್ ಈಸ್ ಅಸೋಸಿಯೇಟಿವ್ ಅಂತ. ಇಟ್ ಈಸ್ ಕಮ್ಯೂಟೇಟಿವ್ ಆಸ್ ವೆಲ್ ಆಸ್ ಇಟ್ ಈಸ್ ಅಸೋಸಿಯೇಟಿವ್. ನೆಕ್ಸ್ಟ್ ಕಮ್ಸ್ ಲಾ ಆಫ್ ಐಡೆಂಟಿಟಿ ಅಥವಾ ಲಾ ಆಫ್ ಫೈ ಅಂತ ಕರೀತಾರೆ. ಅಂದ್ರೆ ಒಂದು ಸೆಟ್ ಅನ್ನ ಅದರ ನಲ್ ಸೆಟ್ ಜೊತೆಗೆ ಏನಾದರೂ ಯೂನಿಯನ್ ತಗೊಂಡ್ರೆ ದಿಸ್ ವಿಲ್ ಬಿ ಈಕ್ವಲ್ ಟು ನಲ್ ಸೆಟ್ ಯೂನಿಯನ್ ಎ ಅಂಡ್ ದಿಸ್ ವಿಲ್ ಬಿ ಈಕ್ವಲ್ ಟು ಎ. ಯಾವುದಾದ್ರೂ ಒಂದು ಸೆಟ್ ಅನ್ನ ನಲ್ ಸೆಟ್ ಜೊತೆಗೆ ಯೂನಿಯನ್ ತಗೊಂಡ್ರೆ ಇನ್ನು ಟೂ ವೇ, ಎರಡು ಡೈರೆಕ್ಷನ್ ಇದೆ, ಎ ಯೂನಿಯನ್ ಫೈ ಅಥವಾ ಫೈ ಯೂನಿಯನ್ ಎ. ನೀವು ಯಾವ ರೀತಿ ತಗೊಂಡ್ರು ಕೂಡ ಸೆಟ್ ಯಾವ್ದು ಬರುತ್ತೆ ಅಂತಂದ್ರೆ ನೀವು ಯಾವ ಸೆಟ್ ಕನ್ಸಿಡರ್ ಮಾಡಿರ್ತೀರಿ ಅದೇ ಸೆಟ್ ಬರುತ್ತೆ. ಎ ಅನ್ನೋ ಸೆಟ್ಟೇನೆ ನಮಗೆ ಫೈನಲ್ ಆಗಿ ಬರೋದು. ಹಾಗಾಗಿ ಇದನ್ನ ಏನಂತ ಕರೀತಾರೆ ಅಂತಂದ್ರೆ ಲಾ ಆಫ್ ಫೈ ಅಂತ ಕರೀತಾರೆ ಅಥವಾ ಲಾ ಆಫ್ ಐಡೆಂಟಿಟಿ ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ಕಮ್ಸ್ ಎ ಯೂನಿಯನ್ ಎ ವಿಲ್ ಬಿ ಈಕ್ವಲ್ ಟು ಎ. ಒಂದು ಸೆಟ್ ಅನ್ನ ಅದೇ ಸೆಟ್ ಜೊತೆಗೆ ಯೂನಿಯನ್ ತಗೊಂಡ್ರೆ ನಮಗೆ ಮತ್ತೆ ಅದೇ ಸೆಟ್ಟೇನೆ ನಮಗೆ ಔಟ್ಪುಟ್ ಬರುತ್ತೆ. ಯಾಕಂತಂದ್ರೆ ಸೇಮ್ ಸೆಟ್ಟೇ ಇರೋದ್ರಿಂದ ಎ ಬಿ ಸಿ ಇದೆ. ಮತ್ತೊಮ್ಮೆ ಎ ಬಿ ಸಿ ತಗೊಂಡ್ರೆ ಎ ಯೂನಿಯನ್ ಬಿ ಅಂತಂದ್ರೆ ಏನು? ಎ ಜೊತೆಗೆ ಮತ್ತೊಮ್ಮೆ ಎ, ಆ ಸೆಟ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ಗಳನ್ನು ಬರೀಬೇಕು. ಬಟ್ ಎ ಅನ್ನೋದು ಈ ಸೆಟ್ ಅಲ್ಲೂ ಇದೆ, ಇನ್ನೊಂದು ಸೆಟ್ ಅಲ್ಲೂ ಇರುತ್ತೆ. ಬಟ್ ರಿಪೀಟ್ ಮಾಡಂಗಿಲ್ಲ, ಒಂದ್ಸಾರಿ ಮಾತ್ರ ಬರಿಬೇಕು. ಹಾಗಾಗಿ ಏನ್ ಒಂದ್ಸಾರಿ ಬರಿತೀವಿ, ಸೇಮ್ ರೀಸನ್ ಬಿ ಒಂದ್ಸಾರಿ ಬರಿತೀವಿ, ಮತ್ತೊಮ್ಮೆ ಸಿ ಒಂದೇ ಸಾರಿ ಬರಿತೀವಿ. ಸೊ ಔಟ್ಪುಟ್ ಯಾವ ಸೆಟ್ ಬಂತು ಅಂತಂದ್ರೆ ಸೇಮ್ ಎ ಅನ್ನೋ ಸೆಟ್ಟೇ ಬಂತು. ಹಾಗಾಗಿ ಎ ಯೂನಿಯನ್ ಎ ಮಾಡಿದಾಗ ಯಾವಾಗಲೂ ನಮಗೆ ಎ ಅನ್ನೋ ಸೆಟ್ಟೇ ಬರ್ತಿರ್ತದೆ. ಅದೇ ರೀತಿ ಯೂನಿವರ್ಸಲ್ ಸೆಟ್ ಜೊತೆಗೆ ನಾವೇನಾದ್ರೂ ಯೂನಿಯನ್ ಮಾಡಿದ್ರೆ ಎ ಯೂನಿಯನ್ ಯೂನಿವರ್ಸಲ್ ಸೆಟ್, ಈ ಕ್ಯಾಪಿಟಲ್ ಯು ಇದೆಯಲ್ಲ ಅದು ಯೂನಿವರ್ಸಲ್ ಸೆಟ್ ಅಂಡ್ ದಿಸ್ ಇಸ್ ಈಕ್ವಲ್ ಟು ಸೇಮ್. ಅದನ್ನ ಬೇರೆ ರೀತಿಯಲ್ಲಿ ಕಮ್ಯೂಟೇಟಿವ್ ಲಾ ಯೂಸ್ ಮಾಡಿ ರಿವರ್ಸ್ ಆರ್ಡರ್ ಅಲ್ಲಿ ಬರ್ಕೊಂಡ್ರೆ ಯೂನಿವರ್ಸಲ್ ಸೆಟ್ ಯೂನಿಯನ್ ಎ ಆಲ್ವೇಸ್ ಗಿವ್ಸ್ ಯೂನಿವರ್ಸಲ್ ಸೆಟ್. ಎನಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ಗಳು ಯೂನಲ್ಲಿ ಇದ್ದೇ ಇರುತ್ತೆ, ಯೂನಿವರ್ಸಲ್ ಸೆಟ್ ಅಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಎನಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ ಬರೀತೀವಿ, ಜೊತೆಗೆ ಯೂನಿಯನ್ ಆಗಿರೋದ್ರಿಂದ ಯೂನಿವರ್ಸಲ್ ಸೆಟ್ ಅಲ್ಲಿ ಇರ್ತಕ್ಕಂಥ ರಿಮೈನಿಂಗ್ ಎಲಿಮೆಂಟ್ಸ್ ಕೂಡ ಬರೆಯೋದ್ರಿಂದ ನಮಗೆ ಒಟ್ಟಿಗೆ ಏನು ಸೆಟ್ ಬರುತ್ತಲ್ಲ ಅದು ಯಾವ ಸೆಟ್ ಆಗಿರುತ್ತೆ ಅಂತಂದ್ರೆ ಯೂನಿವರ್ಸಲ್ ಸೆಟ್ ಆಗಿರುತ್ತೆ. ಸೊ ವಿ ಗೆಟ್ ಯೂನಿವರ್ಸಲ್ ಸೆಟ್. ಅದಾದ್ಮೇಲೆ ನೆಕ್ಸ್ಟ್ ಕಮ್ಸ್ ಒನ್ ಮೋರ್ ಪ್ರಾಪರ್ಟಿ. ಇಫ್ ಎ ಈಸ್ ಸಬ್ಸೆಟ್ ಆಫ್ ಬಿ, ಸಪೋಸ್ ಇಫ್ ಎ ಈಸ್ ಸಬ್ಸೆಟ್ ಆಫ್ ಬಿ, ದೆನ್ ಎ ಯೂನಿಯನ್ ಬಿ ವಿಲ್ ಬಿ ಈಕ್ವಲ್ ಟು ಬಿ. ಒಂದ್ ವೇಳೆ ಎ ಅನ್ನೋದು ಬಿ ನ ಸಬ್ಸೆಟ್ ಆಗಿತ್ತು ಅಂತಂದ್ರೆ ಅವಾಗ ಯೂನಿಯನ್ ತಗೊಂಡ್ರೆ ಯಾವ ಸೆಟ್ ಬರುತ್ತೆ ಗೊತ್ತಾ? ಸೂಪರ್ ಸೆಟ್ಟೇನೆ ಆ ಯೂನಿಯನ್ ಆಗಿ ಬರುತ್ತೆ. ಸೂಪರ್ ಸೆಟ್ ಯಾಕಂದ್ರೆ ಏನಲ್ಲಿ ಎಲ್ಲ ಎಲಿಮೆಂಟ್ಸ್ಗಳು ಬಿ ನಲ್ಲಿ ಇರುತ್ತೆ. ಇದರ ಎಕ್ಸ್ಟೆನ್ಷನ್ನೇ ಇದು, ಇದರ ಪರ್ಟಿಕ್ಯುಲರ್ ಫಾರ್ಮ್ ಇದು, ಇದರ ಎಕ್ಸ್ಟೆನ್ಷನ್ ಇದು. ಬಿ ಅನ್ನೋ ಒಂದು ಸೆಟ್ ಅನ್ನ ನಾವು ಯೂನಿವರ್ಸಲ್ ಸೆಟ್ ಇಂದ ಏನ್ ಮಾಡಿದೀವಿ ಅಂತಂದ್ರೆ ರೀಪ್ಲೇಸ್ ಮಾಡಿದೀವಿ, ಯೂನಿವರ್ಸಲ್ ಸೆಟ್ ಆಗಿ ಬಂತು. ಬಿಕಾಸ್ ಎ ವಿಲ್ ಬಿ ಸಬ್ಸೆಟ್ ಆಫ್ ಯೂನಿವರ್ಸಲ್ ಸೆಟ್. ನೀವು ಯಾವುದೇ ಸೆಟ್ ತಗೊಂಡ್ರೆ ಯೂನಿವರ್ಸಲ್ ಸೆಟ್ಗೆ ಸಬ್ಸೆಟ್ ಆಗಿರುತ್ತೆ. ಹಾಗಾಗಿ ಎ ಈಸ್ ಸಬ್ಸೆಟ್ ಆಫ್ ಯೂನಿವರ್ಸಲ್ ಸೆಟ್. ಸೊ ಯೂನಿವರ್ಸಲ್ ಅನ್ನೋದಕ್ಕಿಂತ ಸಬ್ಸೆಟ್ ಸೂಪರ್ ಸೆಟ್ ಅನ್ನೋ ಅರ್ಥದಲ್ಲಿ ನಾವು ನೋಡೋದಾದ್ರೆ ಇಫ್ ಎ ಈಸ್ ಸಬ್ಸೆಟ್ ದೆನ್ ಯೂನಿವರ್ಸಲ್ ಸೆಟ್ ವಿಲ್ ಬಿ ಸೂಪರ್ ಸೆಟ್.
ಸೊ ಎ ಸಬ್ಸೆಟ್, ಬಿ ಸೂಪರ್ ಸೆಟ್. ಯಾವ್ದು ಯೂನಿಯನ್ ತಗೊಂಡಾಗ ಯಾವ್ದು ಬರುತ್ತೆ ಅಲ್ಲಿ? ಸೂಪರ್ ಸೆಟ್ ಬರುತ್ತೆ. ಹಾಗಾಗಿ ಇಲ್ಲಿ ಸೂಪರ್ ಸೆಟ್ ಯೂನಿವರ್ಸಲ್ ಸೆಟ್ ಆಗಿರೋದ್ರಿಂದ ನಮಗೆ ಸೆಟ್ ಯಾವ್ದು ಬರುತ್ತೆ ಅಂದ್ರೆ ಯೂನಿವರ್ಸಲ್ ಸೆಟ್ ಔಟ್ಪುಟ್ ಸೆಟ್ ಆಗಿ ಬರ್ತದೆ. ಸೇಮ್ ರೀಸನ್ ಇಲ್ಲೂ ಕೂಡ, ಇಫ್ ಎ ಈಸ್ ಸಬ್ಸೆಟ್ ಆಫ್ ಬಿ ದೆನ್ ಯೂನಿಯನ್ ಆಫ್ ಎ ಅಂಡ್ ಬಿ ವಿಲ್ ಗಿವ್ ದ ಸೆಟ್ ಬಿ. ಸೊ ಇಷ್ಟು ರಿಸಲ್ಟ್ಗಳು ಬೇಸಿಕ್ ರಿಸಲ್ಟ್ಗಳಿವು. ಇವುಗಳನ್ನ ನಾವು ನೆನ್ಪಿಡ್ಬೇಕು ಆಪರೇಷನ್ಸ್, ಯಾಕಂದ್ರೆ ಎಲ್ಲ ಒಂದ್ ಕಡೆ ಬರ್ತಿರ್ತವೆ ಇವುಗಳನ್ನ, ಅಥವಾ ಡೈರೆಕ್ಟ್ ಕ್ವಶನ್ ಅಂತ ಕೂಡ ಇವುಗಳನ್ನ ಕೇಳಬಹುದು. ಓಕೆ, ಸೊ ದಿಸ್ ಇಸ್ ಅಬೌಟ್ ಯೂನಿಯನ್ ಆಫ್ ಟೂ ಸೆಟ್ಸ್. ನಾವು ಲೆಟ್ ಅಸ್ ಮೂವ್ ಟುವರ್ಡ್ಸ್ ಇಂಟರ್ಸೆಕ್ಷನ್ ಆಫ್ ಸೆಟ್ಸ್. ಆಪರೇಷನ್ಸ್ ಅಲ್ಲಿ ನೆಕ್ಸ್ಟ್ ಆಪರೇಷನ್ ಯಾವುದು ಅಂತಂದ್ರೆ ಇಂಟರ್ಸೆಕ್ಷನ್ ಆಫ್ ಸೆಟ್ಸ್. ಈ ಯೂನಿಯನ್ ಅನ್ನ ಇನ್ನೊಂದು ಸ್ವಲ್ಪ ಎರಡು ಸೆಟ್ಗಳಿಗೆ ನಾವು ಡಿಫೈನ್ ಮಾಡಿದ್ದೀವಿ. ಇದನ್ನ ಎರಡಕ್ಕಿಂತ ಜಾಸ್ತಿ ಸೆಟ್ಗಳಿಗೆ ಏನಾದ್ರೂ ನಾವು ಡಿಫೈನ್ ಮಾಡಿದ್ರೆ ಅದನ್ನ ಯಾವ ರೀತಿ ಬರೀತೀವಿ ಅಂತಂದ್ರೆ ನೋಡ್ರಿ, ಸಪೋಸ್ A1 ಯೂನಿಯನ್ A2 ಯೂನಿಯನ್ A3 ಯೂನಿಯನ್ ಅಂಡ್ ಸೋ ಆನ್ ಯೂನಿಯನ್ AN. ಒಂದಿಲ್ಲ, ಇಲ್ಲಿ ಎನ್ ಸೆಟ್ಗಳಿದೆ, A1 A2 A3 A4 ಇವೆಲ್ಲ ಸೆಟ್ಗಳಿವೆ. ಆ ಎಲ್ಲಾ ಸೆಟ್ಗಳ ಯೂನಿಯನ್ ತಗೊಂಡಿದ್ದೀವಿ ಇಲ್ಲಿ ಅಂತ. ಎಲ್ಲಾ ಸೆಟ್ಗಳ ಯೂನಿಯನ್ ಅನ್ನ ನಾವು ಶುದ್ಧ ಬರೆದು ರೆಪ್ರೆಸೆಂಟ್ ಮಾಡಲ್ಲ, ಅದನ್ನ ಶಾರ್ಟ್ ಆಗಿ ಈ ರೀತಿ ಬರೀತೀವಿ. ಯೂನಿಯನ್ ಐ ವೇರೀಸ್ ಫ್ರಮ್ 1 to n. ಇದರ ಅರ್ಥ ಏನಂತಂದ್ರೆ ಐ ಅನ್ನೋದು 1 ನಿಂದ n ವರೆಗೆ ಚೇಂಜ್ ಆಗ್ತಾ ಹೋಗ್ತದೆ. AI ಇದೆಯಲ್ಲ, ಈ ಐ ಇಲ್ಲಿದೆ ನೋಡಿ, ಐ ಈಕ್ವಲ್ ಟು 1 to n ಅಂದ್ರೆ ಐ ಪ್ಲೇಸ್ ಅಲ್ಲಿ 1 2 3 4 ಎಲ್ಲಿವರೆಗೆ ಹಾಕ್ಬೇಕು ನಾವು? n ವರೆಗೆ ಹಾಕ್ಬೇಕು. ಆ ರೀತಿ ಹಾಕಿದಾಗ ಏನ್ ಬರ್ತದೆ? 1 ಹಾಕಿದಾಗ A1, 2 ಹಾಕಿದಾಗ A2, 3 ಹಾಕಿದಾಗ A3. ಈ ರೀತಿ ಸೆಟ್ಗಳು ಜನರೇಟ್ ಆಗ್ತದೆ, A1 A2 A3 A4 ಅಂಡ್ ಸೋ ಆನ್ AN. ಮತ್ತೆ ಇವುಗಳ ನಡುವೆ ಏನ್ ರಿಲೇಶನ್ಶಿಪ್ ಅಂತ ಹೇಳೋದಕ್ಕೆ ಈ ಯೂನಿಯನ್ ಬರ್ತದೆ. ಸೊ ಯೂನಿಯನ್, ಅವುಗಳ ನಡುವೆ ಎಲ್ಲಾನು ನೀವೇನ್ ಹಾಕ್ಬೇಕು? ಯೂನಿಯನ್ A1 ಯೂನಿಯನ್ A2 ಯೂನಿಯನ್ A3 ಯೂನಿಯನ್ ಅಂಡ್ ಸೋ ಆನ್ ಯೂನಿಯನ್ AN ಅಂತ. ಸೊ ಈ ಶುದ್ಧ ಬರೆಯೋದನ್ನ ನಾವು ಶಾರ್ಟ್ ಆಗಿ ಯೂನಿಯನ್ ಆಫ್ AI ವೇರ್ ಐ ವೇರೀಸ್ ಫ್ರಮ್ 1 to n ಈ ರೀತಿ ಕೂಡ ಬರಿತೀವಿ. ಇದು ಯಾವಾಗ ಅಂತಂದ್ರೆ n ನಂಬರ್ ಆಫ್ ಸೆಟ್ಸ್ ವಿಚ್ ಆರ್ ಇನ್ ಯೂನಿಯನ್, ಈ ರೀತಿ ಇದ್ದಾಗ ಬರೆಯೋದು ನಾವು. ನೆಕ್ಸ್ಟ್ ಕಮ್ಸ್ ಇಂಟರ್ಸೆಕ್ಷನ್ ಆಫ್ ಸೆಟ್ಸ್. ಜಸ್ಟ್ ನಾನು ಇಂಟರ್ಸೆಕ್ಷನ್ ಅಂತ ಬರೀತೀನಿ. ಇಂಟರ್ಸೆಕ್ಷನ್ ಇದನ್ನ ಯಾವ ರೀತಿ ಡಿಫೈನ್ ಮಾಡಿದ್ವಿ ನಾವು ಅಂತಂದ್ರೆ, ಲೆಟ್ A and B be two sets. Intersection of A and B. Intersection of A and B is denoted and defined as ಯಾವ ರೀತಿ ಡಿನೋಟ್ ಮಾಡ್ತೀವಿ ಮತ್ತು ಯಾವ ರೀತಿ ಡಿಫೈನ್ ಮಾಡ್ತೀವಿ ಅಂತಂದ್ರೆ, ಇದನ್ನ ಡಿನೋಟ್ ಮಾಡೋದು A ಇಂಟರ್ಸೆಕ್ಷನ್ B ಅಂತ. ಯೂನಿಯನ್ ಏನ್ ಬರ್ದಿದ್ವಿ ಅದರ ರಿವರ್ಸ್ ಉಲ್ಟಾ ಬರಿಬೇಕು, ಇಂಟರ್ಸೆಕ್ಷನ್ ಅಂತ ಹೋಗ್ಬೇಕು. A ಇಂಟರ್ಸೆಕ್ಷನ್ B. ಇದನ್ನ ಡಿಫೈನ್ ಮಾಡಿರೋದು ಯಾವ ರೀತಿ ಅಂದ್ರೆ, ಆಲ್ ದೋಸ್ ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು A ಅಂಡ್ ಎಕ್ಸ್ ಬಿಲಾಂಗ್ಸ್ ಟು B. ಯೂನಿಯನ್ ಅಲ್ಲಿ ಯಾವ ವರ್ಡ್ ನಾವು ಬಳಸಿದ್ವಿ ಅಂತಂದ್ರೆ ಆರ್, ಇಲ್ಲಿ ಆರ್ ಬಂದಿತ್ತು. ಇಂಟರ್ಸೆಕ್ಷನ್ ಅಂತ ಬಂದಾಗ ಅಂಡ್ ಬರ್ತದೆ. A ಅಂಡ್ B, ಎಕ್ಸ್ ಬಿಲಾಂಗ್ಸ್ ಟು A ಅಂಡ್ ಎಕ್ಸ್ ಬಿಲಾಂಗ್ಸ್ ಟು B. ಇದರ ಅರ್ಥ A ಒಳಗಡೆ ಇರೋದು B ಒಳಗಡೆ ಇರೋದು ಎರಡೂ ಸೆಟ್ ಅಲ್ಲಿ ಇರೋಂಥ ಎಲಿಮೆಂಟ್ಸು ಅಂತ ಅರ್ಥ. ಕಾಮನ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಯೂನಿಯನ್ ಅಂತಂದ್ರೆ A ಸೆಟ್ ಅಲ್ಲಿ ಇರೋಂಥ ಎಲ್ಲಾ ಎಲಿಮೆಂಟ್ಸು, B ಸೆಟ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಸು ಒಟ್ಟಿಗೆ ಬರಿಬೇಕು. ಕಾಮನ್ ಎಲಿಮೆಂಟ್ಸ್ ರಿಪೀಟ್ ಆಗಬಾರ್ದು. ಇಲ್ಲಿ ಏನಂತ ಅರ್ಥ ಇಂಟರ್ಸೆಕ್ಷನ್ ಅಲ್ಲಿ ಅಂತಂದ್ರೆ, A ಮತ್ತು B ಸೆಟ್ ಅಲ್ಲಿ ಇರ್ತಕ್ಕಂಥ ಕಾಮನ್ ಎಲಿಮೆಂಟ್ಸ್ ಮಾತ್ರ ಬರೀಬೇಕು. ಎಕ್ಸ್ ಬಿಲಾಂಗ್ಸ್ ಟು A ಅಂಡ್ A ನಲ್ಲಿರ್ತಕ್ಕಂಥ ಎಲಿಮೆಂಟ್ಸು ಜೊತೆಗೆ B ನಲ್ಲಿರ್ತಕ್ಕಂಥ ಎಲಿಮೆಂಟ್ಸು, ಈ ಎರಡೂ ಎಲಿಮೆಂಟ್ಗಳು ಸೇರಿ ಬರಬೇಕು. ಸೊ ಅರ್ಥ ಕಾಮನ್ ಎಲಿಮೆಂಟ್ಸ್ಗಳನ್ನ ಮಾತ್ರ ಇಲ್ಲಿ ಬರಿಬೇಕು, ಕಾಮನ್ ಇಲ್ಲದೆ ಇರ್ತಕ್ಕಂಥ ಎಲಿಮೆಂಟ್ಸ್ಗಳನ್ನ ಇಲ್ಲಿ ಬರಿಬಾರ್ದು ಅಂತ ಅರ್ಥ. ಇದು ನೊಟೇಶನ್. ಓದೋದು A ಇಂಟರ್ಸೆಕ್ಷನ್ B ಅಂತ ಓದ್ತೀವಿ. ಫಾರ್ ಎಕ್ಸಾಂಪಲ್ A ಈಕ್ವಲ್ ಟು ಸೇಮ್ ಸೆಟ್ ತಗೊಳ್ತೀನಿ ನಾನು, ABC. ಸೆಟ್ B ಈಕ್ವಲ್ ಟು
ಬಿ ಸಿ ಡಿ ಇ. ಎ ಇಂಟರ್ಸೆಕ್ಷನ್ ಬಿ, ದಿಸ್ ಇಸ್ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಬಿ. ನೋಡಿ ಏನಂತ ಹೇಳಿದ್ದು, ಎಕ್ಸ್ ಬಿಲಾಂಗ್ಸ್ ಟು ಎ ಆ್ಯಂಡ್ ಎಕ್ಸ್ ಬಿಲಾಂಗ್ಸ್ ಟು ಬಿ. ಎ ಒಳಗಡೆ ಇರಬೇಕು, ಜೊತೆಗೆ ಬಿ ಒಳಗಡೆ ಇರಬೇಕು. ಎ ಬಿಲಾಂಗ್ಸ್ ಟು ಎ ಬಟ್ ಎ ಡಸ್ ನಾಟ್ ಬಿಲಾಂಗ್ಸ್ ಟು ಬಿ. ಸೊ ಎ ಅನ್ನೋದು ಇಂಟರ್ಸೆಕ್ಷನ್ ಅಲ್ಲಿ ಬರಲ್ಲ. ಬಿ ಬಿಲಾಂಗ್ಸ್ ಟು ಎ ಅಂಡ್ ಬಿ ಬಿಲಾಂಗ್ಸ್ ಟು ಬಿ. ಸಿ ಬಿಲಾಂಗ್ಸ್ ಟು ಎ ಅಂಡ್ ಸಿ ಬಿಲಾಂಗ್ಸ್ ಟು ಬಿ. ಡಿ ಬಿಲಾಂಗ್ಸ್ ಟು ಬಿ ಬಟ್ ಡಿ ಡಸ್ ನಾಟ್ ಬಿಲಾಂಗ್ಸ್ ಟು ಎ. ಸೊ ಇಲ್ಲಿ ಬರಲ್ಲ. ಇ ಬಿಲಾಂಗ್ಸ್ ಟು ಬಿ ಬಟ್ ಇ ಡಸ್ ನಾಟ್ ಬಿಲಾಂಗ್ಸ್ ಟು ಎ, ಬರಲ್ಲ. ಸೊ ಜನರಲ್ ಆಗಿ ಹೇಳೋದಾದ್ರೆ ಏನಂತ ಅರ್ಥ ಇದು, ಎರಡರಲ್ಲೂ ಇರ್ತಕ್ಕಂಥ ಕಾಮನ್ ಎಲಿಮೆಂಟ್ಸ್ ಗಳನ್ನ ಬರೀಬೇಕು ಅಂತ ಅರ್ಥ. ಸೊ ಎರಡರಲ್ಲೂ ಕಾಮನ್ ಎಲಿಮೆಂಟ್ಸ್ ಯಾವುದು, ಬಿ ಸಿ, ಬಿ ಅಂಡ್ ಸಿ ಆರ್ ಕಾಮನ್ ಇನ್ ಬೋತ್ ದ ಸೆಟ್ಸ್. ಸೊ ದೇ ವಿಲ್ ಕಮ್ ಇನ್ ದ ಇಂಟರ್ಸೆಕ್ಷನ್, ಎ ಇಂಟರ್ಸೆಕ್ಷನ್ ಬಿ. ಸೊ ದಿಸ್ ಇಸ್ ದ ಸೆಟ್. ಸೊ ಈ ರೀತಿ ಕಾಮನ್ ಎಲಿಮೆಂಟ್ ಇರೋಂಥ ಎಲಿಮೆಂಟ್ಸ್ ಗಳನ್ನ ನಾವು ಇಲ್ಲಿ ಬರೀತೀವಿ. ಇದನ್ನ ವೆನ್ ಡಯಾಗ್ರಾಮ್ ಅಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಂತಂದ್ರೆ, ಟೇಕ್ ದಿಸ್ ಸೆಟ್ ಆಸ್ ಎ ಅಂಡ್ ದಿಸ್ ಸೆಟ್ ಆಸ್ ಬಿ. ಇದು ಎ, ಇದು ಬಿ. ಹೊರಗಡೆ ಯೂನಿವರ್ಸಲ್ ಸೆಟ್, ಅದು ಯಾವುದಾದ್ರಾಗಿರ್ಬೋದು, ಅದು ಯೂನಿವರ್ಸಲ್ ಸೆಟ್. ದಿಸ್ ಈಸ್ ಯೂನಿವರ್ಸಲ್ ಸೆಟ್. ಈಗ ನಾವು ರೆಪ್ರೆಸೆಂಟ್ ಮಾಡ್ತಾ ಇರೋದು ಎ ಇಂಟರ್ಸೆಕ್ಷನ್ ಬಿ. ಸೊ ಯಾವ ಪಾರ್ಟ್ ಅನ್ನು ನಾವು ಶೇಡ್ ಮಾಡ್ತೀವೋ ಅಥವಾ ಯಾವ ಪಾರ್ಟ್ ನ ಹೈಲೈಟ್ ಮಾಡ್ತೀವೋ ಅದು ಆ ಆಪರೇಷನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಅರ್ಥ. ಇಲ್ಲಿ ಇಂಟರ್ಸೆಕ್ಷನ್ ಅಂತಂದ್ರೆ ಎರಡೂ ಸೆಟ್ ಅಲ್ಲಿ ಇರ್ತಕ್ಕಂಥ ಕಾಮನ್ ಎಲಿಮೆಂಟ್ ಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅಥವಾ ರೀಜನ್ ಅಂತ ಹೇಳೋದಾದ್ರೆ ಕಾಮನ್ ರೀಜನ್ ಬಗ್ಗೆ ನಾವು ಮಾತಾಡ್ತೀವಿ. ಸೊ ಇಲ್ಲಿ ಎರಡೂ ಸೆಟ್ ಅಲ್ಲಿ ಇರ್ತಕ್ಕಂಥ ಕಾಮನ್ ರೀಜನ್ ಯಾವುದು ಅಂತಂದ್ರೆ ಇದು ನಡುವೆ ಇರ್ತಕ್ಕಂಥ ಕಾಮನ್ ರೀಜನ್. ಸೊ ಇದು ಮಾತ್ರ ನಾವೇನ್ ಮಾಡಬೇಕು, ಶೇಡ್ ಮಾಡಬೇಕು. ಈ ಪೋರ್ಷನ್ ಮಾತ್ರ ನಾವು ಶೇಡ್ ಮಾಡಬೇಕು. ಸೊ ಇದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಯಾವ ಆಪರೇಷನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ, ದಿಸ್ ವಿಲ್ ರೆಪ್ರೆಸೆಂಟ್ ಎ ಇಂಟರ್ಸೆಕ್ಷನ್ ಬಿ. ಇಷ್ಟು ಮಾತ್ರ ನಡುವೆ ಇರ್ತಕ್ಕಂಥದ್ದು ಎ ಇಂಟರ್ಸೆಕ್ಷನ್ ಬಿ. ಎಲಿಮೆಂಟ್ಗಳನ್ನು ಇಲ್ಲಿ ಫಿಲ್ ಮಾಡಿ ತೋರಿಸೋದಾದ್ರೆ ಎ ಇಲ್ಲಿ ಬರುತ್ತೆ, ಬಿ ಮತ್ತು ಸಿ ನಡುವೆ ಬರ್ತವೆ, ಬಿ ಸಿ ಇಲ್ಲಿ ಬರ್ತವೆ. ಯಾಕಂದ್ರೆ ಏನಲ್ಲೂ ಇದೆ, ಬಿ ನಲ್ಲೂ ಇದೆ. ಒಂದ್ ವೇಳೆ ನಾ ಬಿ ನ ಇಲ್ಲಿ ಬಂದ್ರೆ ಬರೀ ಏನಲ್ಲಿ ಬಂದಂಗಾಯ್ತು, ಬಿ ನಲ್ಲಿ ಇಲ್ಲ. ಒಂದ್ ವೇಳೆ ಬಿ ಇಲ್ಲಿ ಎರಡು ಕಡೆ ಬರೆದ್ರೆ ರಿಪೀಟ್ ಆಯ್ತು, ಎಲಿಮೆಂಟ್ಗಳು ರಿಪೀಟ್ ಆಗಬಾರ್ದು. ಹಾಗಾಗಿ ಒಂದ್ ಕಡೆ ಮಾತ್ರ ಬರಿಬೇಕು. ಬಿ ಮತ್ತು ಸಿ ಗಳು ನಡುವೆ ಬರುತ್ತೆ, ಆಮೇಲೆ ಡಿ ಮತ್ತು ಇಗಳು ಇಲ್ಲಿ ಬರ್ತವೆ. ನೋಡಿ, ಯೂನಿಯನ್ ಅಂತ ನೋಡಿದಾಗ ಎಲ್ಲ ಎಲಿಮೆಂಟ್ಗಳನ್ನು ಸೇರಿ ಬರೀತೀವಿ, ಎ ಬಿ ಸಿ ಡಿ ಇ, ಅವಾಗ ಎಲ್ಲಾನು ಶೇಡ್ ಮಾಡಿರ್ತೀವಿ. ಬಟ್ ಇಂಟರ್ಸೆಕ್ಷನ್ ಅಂತ ನೋಡಿದಾಗ ಬರೀ ಕಾಮನ್ ಪೋರ್ಷನ್ ಮಾತ್ರ ನಾವು ಶೇಡ್ ಮಾಡಬೇಕು. ಸೊ ದಿಸ್ ಇಸ್ ದ ರೀಜನ್ ಎ ಇಂಟರ್ಸೆಕ್ಷನ್ ಬಿ. ಯೂನಿಯನ್ ಅಲ್ಲಿ ಇರೋ ತರ ಇಲ್ಲೂ ಕೂಡ ಇಂಟರ್ಸೆಕ್ಷನ್ ಅಲ್ಲೂ ಕೂಡ ಕೆಲವೊಂದಷ್ಟು ಪ್ರಾಪರ್ಟೀಸ್ ಇದೆ. ಆ ಪ್ರಾಪರ್ಟೀಸ್ನ ನೋಡೋಣ. Same first property, A intersection B equal to B intersection A. Commutative property. Union ಕೂಡನು commutative, intersection ಕೂಡನು commutative. Second property is also same, A intersection B intersection C equal to A intersection B intersection C. ಇದು ಯಾವುದು? ಅಸೋಸಿಯೇಟಿವ್ ಪ್ರಾಪರ್ಟಿ. ನೀವು ಯಾವುದೇ ರೀತಿ ಇಂಟರ್ಸೆಕ್ಷನ್ ತಗೊಂಡ್ರು ಕೂಡ ಸೆಟ್ ಮಾತ್ರ ಏನು ಚೇಂಜ್ ಆಗಲ್ಲ. ಸೊ ಅಸೋಸಿಯೇಟಿವ್ ಪ್ರಾಪರ್ಟಿ ಕೂಡ ಇಲ್ಲಿ ಹೋಲ್ಡ್ ಆಗುತ್ತೆ, ಕಮ್ಯೂಟೇಟಿವ್ ಆಸ್ ವೆಲ್ ಆಸ್ ಅಸೋಸಿಯೇಟಿವ್. ನೆಕ್ಸ್ಟ್ ಒನ್, ಲಾ ಆಫ್ ಐಡೆಂಟಿಟಿ ಅಂತ ಏನು ಹೇಳಿದ್ವಲ್ಲ, ಅಲ್ಲಿ ಎ ಯೂನಿಯನ್ ನಲ್ ಸೆಟ್ ಈಕ್ವಲ್ ಟು ನಲ್ ಸೆಟ್ ಯೂನಿಯನ್ ಎ ಈಕ್ವಲ್ ಟು ಎ ಬರ್ತಾ ಇತ್ತು. ಇಲ್ಲಿ ಎ ಇಂಟರ್ಸೆಕ್ಷನ್ ನಲ್ ಸೆಟ್ ಈಕ್ವಲ್ ಟು ನಲ್ ಸೆಟ್ ಇಂಟರ್ಸೆಕ್ಷನ್ ಎ ವಿಲ್ ಬಿ ಈಕ್ವಲ್ ಟು ನಲ್ ಸೆಟ್. ನಲ್ ಸೆಟ್ ಜೊತೆಗೆ ಏನಾದರೂ ನೀವು ಇಂಟರ್ಸೆಕ್ಷನ್ ತಗೊಂಡ್ರೆ ಯಾವಾಗ್ಲೂ ನಲ್ ಸೆಟ್ಟೇ ಬರುತ್ತೆ. ಸೊ ಇಂಟರ್ಸೆಕ್ಷನ್ ಅಂತಂದ್ರೆ ಏನು, ಕಾಮನ್ ಎಲಿಮೆಂಟ್ಗಳನ್ನು ಬರೆಯೋದು ಅಂತ ಅರ್ಥ. ನಲ್ ಸೆಟ್ ಅಲ್ಲಿ ಯಾವುದೇ ಎಲಿಮೆಂಟ್ ಇಲ್ವೇ ಇಲ್ಲ, ಹಾಗಾಗಿ ಕಾಮನ್ ಎಲಿಮೆಂಟ್ ಸಿಗೋದೇ ಇಲ್ಲ. ಕಾಮನ್ ಎಲಿಮೆಂಟ್ ಸಿಗಲಿಲ್ಲ ಅಂತಂದ್ರೆ ಸೆಟ್ ಏನಾಯ್ತು, ಖಾಲಿ ಸೆಟ್ ಬಂತು. ಖಾಲಿ ಸೆಟ್ ಇಸ್ ನಥಿಂಗ್ ಬಟ್ ವೈಡ್ ಸೆಟ್, ಎಂಟಿ ಸೆಟ್, ನಲ್ ಸೆಟ್. ಸೊ ಎ ಇಂಟರ್ಸೆಕ್ಷನ್ ಫೈ ಇಂಟರ್ಸೆಕ್ಷನ್ ಎ ಈಕ್ವಲ್ ಟು ನಲ್ ಸೆಟ್. ಸೊ ಲಾ ಆಫ್ ಐಡೆಂಟಿಟಿ ಅಥವಾ ಲಾ ಆಫ್ ಫೈ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ಎ ಇಂಟರ್ಸೆಕ್ಷನ್ ಎ ಈಕ್ವಲ್ ಟು ಎ. ಇದನ್ನ ಏನಂತ ಕರಿತೀವಿ ಅಂತಂದ್ರೆ ಲಾ ಆಫ್ ಐಡೆಂಪೊಟೆಂಟ್ ಅಂತ ಕರಿತೀವಿ. ಅಲ್ಲೂ ಕೂಡ ಸೇಮ್ ಲಾ ಆಫ್ ಐಡೆಂಪೊಟೆಂಟ್, ಇದು ಕೂಡ ಲಾ ಆಫ್ ಐಡೆಂಪೊಟೆಂಟ್. ಅಲ್ಲಿಯೂ ಕೂಡ ಸೇಮ್ ಇತ್ತು, ಎ ಯೂನಿಯನ್ ಎ ಈಕ್ವಲ್ ಟು ಎ ಬರ್ತಾ ಇತ್ತು. ಇಲ್ಲಿಯೂ ಕೂಡ ಸೇಮ್, ಎ ಇಂಟರ್ಸೆಕ್ಷನ್ ಎ ಈಕ್ವಲ್ ಟು ಎ ಬರುತ್ತೆ. ನೆಕ್ಸ್ಟ್ ಕಮ್ಸ್ ಯೂನಿವರ್ಸಲ್ ಸೆಟ್ ಜೊತೆಗೆ ಮಾಡಿದ್ವಿ. ಎ ಯೂನಿಯನ್ ಆಫ್ ಯೂನಿವರ್ಸಲ್ ಸೆಟ್
ಏನ್ ಬಂದಿತ್ತು ಅಲ್ಲಿ ಅಂತಂದ್ರೆ ಯೂನಿವರ್ಸಲ್ ಸೆಟ್ ಬಂದಿತ್ತು. ಇಲ್ಲಿ ಏನ್ ಬರುತ್ತೆ, ಎ ಇಂಟರ್ಸೆಕ್ಷನ್ ವಿತ್ ಯೂನಿವರ್ಸಲ್ ಸೆಟ್ ಆರ್ ಯೂನಿವರ್ಸಲ್ ಸೆಟ್ ಇಂಟರ್ಸೆಕ್ಷನ್ ವಿತ್ ಎ ವಿಲ್ ಗಿವ್ ಎ. ಅಲ್ಲಿ ಸೂಪರ್ ಸೆಟ್ ಬರ್ತಾ ಇತ್ತು, ಇಲ್ಲಿ ಸಬ್ಸೆಟ್ ಬರುತ್ತೆ. ಯೂನಿಯನ್ ಮಾಡಿದಾಗ ಸೂಪರ್ ಸೆಟ್, ಅಲ್ಲಿ ಸೂಪರ್ ಸೆಟ್ ಯಾವ್ದಾಗಿತ್ತು, ಯೂನಿವರ್ಸಲ್ ಸೆಟ್ ಅದು ಬರ್ತಾ ಇತ್ತು. ಅದರ ಇಂಟರ್ಸೆಕ್ಷನ್ ಮಾಡಿದಾಗ ಸಬ್ಸೆಟ್ ಬರುತ್ತೆ, ಯಾವಾಗಲೂ ಸಬ್ಸೆಟ್ ಬರುತ್ತೆ. ಸೊ ಎ ಸಬ್ಸೆಟ್ ಅಲ್ಲ, ಇದರಲ್ಲಿರ್ತಕ್ಕಂಥ ಎರಡರಲ್ಲಿರ್ತಕ್ಕಂಥ ಕಾಮನ್ ಎಲಿಮೆಂಟ್ಸ್ ಬರೀತೀವಿ. ಏನಲ್ಲಿರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಗಳು ಇದರಲ್ಲಿ ಇರೋದ್ರಿಂದ ಅವು ಮಾತ್ರ ಕಾಮನ್ ಇರ್ತವೆ. ಸೊ ಅದು ಮಾತ್ರ ಸೆಟ್ ಆಗಿ ಬರ್ತದೆ, ಅದು ಬಿಟ್ಟು ಬೇರೆ ಎಲಿಮೆಂಟ್ಗಳು ಕಾಮನ್ ಇರಲ್ಲ, ಹಾಗಾಗಿ ಬೇರೆ ಹೊಸ ಸೆಟ್ ಬರಲ್ಲ. ಸೊ ಎ ಇಂಟರ್ಸೆಕ್ಷನ್ ಯು ಆರ್ ಯೂನಿಯನ್ ಯು intersection A will give A. Next one, if A is subset of B, ಇದರ particular form. If A is subset of B, then A intersection B will be equal to A. ಯೂನಿಯನ್ ಮಾಡಿದಾಗ ಸೂಪರ್ ಸೆಟ್ ಬಂದ್ರೆ ಇಂಟರ್ಸೆಕ್ಷನ್ ಮಾಡಿದಾಗ ಸಬ್ಸೆಟ್ ಬರುತ್ತೆ. ಯೂನಿಯನ್ ಮಾಡಿದಾಗ ಸೂಪರ್ ಸೆಟ್, ಇಂಟರ್ಸೆಕ್ಷನ್ ಮಾಡಿದಾಗ ಸಬ್ಸೆಟ್. ಯಾವಾಗಿದು, ಇಫ್ ಒನ್ ಸೆಟ್ ಈಸ್ ಸಬ್ಸೆಟ್ ಆಫ್ ಅದರ್ ಸೆಟ್. ಒಂದು ಇನ್ನೊಂದರ ಸಬ್ಸೆಟ್ ಆಗಿತ್ತು ಅಂತಂದ್ರೆ ಯೂನಿಯನ್ ಮಾಡಿದಾಗ ಸೂಪರ್ ಸೆಟ್ ಬರುತ್ತೆ, ಇಂಟರ್ಸೆಕ್ಷನ್ ಮಾಡಿದಾಗ ಸಬ್ಸೆಟ್ ಬರುತ್ತೆ. ಸೊ ಇದೊಂದು ಪ್ರಾಪರ್ಟಿ. ಆಮೇಲೆ ಈ ಎರಡೂ ಪ್ರಾಪರ್ಟಿಗಳನ್ನ ಕಂಬೈನ್ ಮಾಡೋ ತರ ಇದನ್ನ ಏನಂತ ಕರೀತಾರೆ ಅಂದ್ರೆ ಲಾ ಆಫ್ ಯು ಅಂತ ಕರೀತಾರೆ. ಕ್ಯಾಪಿಟಲ್ ಯು, ಯೂನಿವರ್ಸಲ್ ಸೆಟ್ ಬರೀತೀವಲ್ಲ, ಲಾ ಆಫ್ ಯು. ಇದು ಲಾ ಆಫ್ ಐಡೆಂಪೊಟೆಂಟ್. ಯೂನಿಯನ್ ಅಲ್ಲೂ ಸೇಮ್ ಐಡೆಂಪೊಟೆಂಟ್, ಇಂಟರ್ಸೆಕ್ಷನ್ ಅಲ್ಲೂ ಐಡೆಂಪೊಟೆಂಟ್. ಅಲ್ಲೂ ಕೂಡ ಲಾ ಆಫ್ ಯು, ಇಲ್ಲೂ ಕೂಡ ಲಾ ಆಫ್ ಯು ಸೇಮ್. ಈಗ ಯೂನಿಯನ್ ಮತ್ತು ಇಂಟರ್ಸೆಕ್ಷನ್ ಎರಡನ್ನು ಕಂಬೈನ್ ಮಾಡಿ ಒಂದು ಪ್ರಾಪರ್ಟಿ ಇದೆ. ಅದನ್ನ ಯಾಕೆ ಅಲ್ಲಿ ಹೇಳಿರ್ಲಿಲ್ಲ ಅಂತಂದ್ರೆ ಅಲ್ಲಿ ಬರೀ ಯೂನಿಯನ್ ಮಾತ್ರ ಡಿಫೈನ್ ಮಾಡಿದ್ವಿ, ಇಂಟರ್ಸೆಕ್ಷನ್ ಇನ್ನೂ ಡಿಫೈನ್ ಮಾಡಿರ್ಲಿಲ್ಲ. ಆದ್ರೆ ಇಲ್ಲಿ ಯಾಕೆ ಹೇಳ್ತಿದ್ವಿ ಅಂತಂದ್ರೆ ನಮಗೆ ಯೂನಿಯನ್ ಗೊತ್ತು, ಇಂಟರ್ಸೆಕ್ಷನ್ ಗೊತ್ತು, ಹಾಗಾಗಿ ಆ ಎರಡನ್ನು ಕಂಬೈನ್ ಮಾಡಿ ಆ ಪ್ರಾಪರ್ಟಿ ಇರೋದ್ರಿಂದ ಅದನ್ನ ನಾನು ಇಲ್ಲಿ ಹೇಳ್ತಿದ್ದೀನಿ. ಅದೇನು ಪ್ರಾಪರ್ಟಿ ಅಂತಂದ್ರೆ ಡಿಸ್ಟ್ರಿಬ್ಯೂಟಿವ್ ಲಾ ಅಂತ ಹೇಳ್ತೀವಿ. ಅದು ಯಾವ್ದು ರಿಯಲ್ ನಂಬರ್ಸ್ ಅಲ್ಲಿ ಬರುತ್ತೆ ನೋಡ್ರಿ. ಎ ಇಂಟು ಬಿ ಪ್ಲಸ್ ಸಿ ಈಕ್ವಲ್ ಟು ಎ ಇಂಟು ಬಿ ಪ್ಲಸ್ ಎ ಇಂಟು ಸಿ ಅಂತ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಲ್ಲ, ಸೇಮ್ ಅದೇ ರೀತಿಯ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಏನ್ ಬರುತ್ತೆ ಅಂತಂದ್ರೆ ಎರಡು ಡಿಸ್ಟ್ರಿಬ್ಯೂಟಿವ್ ಲಾಗಳು ಬರುತ್ತೆ. ಒಂದು ಯೂನಿಯನ್ ಓವರ್ ಇಂಟರ್ಸೆಕ್ಷನ್, ಇನ್ನೊಂದು ಇಂಟರ್ಸೆಕ್ಷನ್ ಓವರ್ ಯೂನಿಯನ್. ಎರಡು ಕೂಡ ನೋಡೋಣ. ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಸಿ ಈಕ್ವಲ್ ಟು, ನೋಡಿ ಇದನ್ನ ಮತ್ತೆ ಅಸೋಸಿಯೇಟಿವ್ ಪ್ರಾಪರ್ಟಿನ ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಇಲ್ಲಿ ಕೂಡ ಬ್ರಾಕೆಟ್ಸ್ ಬರುತ್ತೆ, ಇಲ್ಲೂ ಕೂಡ ಬ್ರಾಕೆಟ್ಸ್ ಬರುತ್ತೆ. ಆದ್ರೆ ಈ ಬ್ರಾಕೆಟ್ಸ್ಗೂ ವ್ಯತ್ಯಾಸ ಇದೆ. ಏನಂತಂದ್ರೆ ಇಲ್ಲಿ ಎಲ್ಲಾ ಆಪರೇಷನ್ಸ್ ಇಂಟರ್ಸೆಕ್ಷನ್ ಬ್ರಾಕೆಟ್ ಒಳಗಡೆ ಕೂಡ ಇಂಟರ್ಸೆಕ್ಷನ್, ಹೊರಗಡೆಯೂ ಕೂಡ ಇಂಟರ್ಸೆಕ್ಷನ್, ಒಳಗಡೆ ಕೂಡ ಇಂಟರ್ಸೆಕ್ಷನ್, ಹೊರಗಡೆ ಕೂಡ ಇಂಟರ್ಸೆಕ್ಷನ್. ಆದ್ರೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿನಲ್ಲಿ ಆ ರೀತಿ ಇರಲ್ಲ. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿನಲ್ಲಿ ಹೊರಗಡೆ ಯೂನಿಯನ್ ಇದ್ರೆ ಒಳಗಡೆ ಇಂಟರ್ಸೆಕ್ಷನ್, ಹೊರಗಡೆ ಇಂಟರ್ಸೆಕ್ಷನ್ ಇದ್ರೆ ಒಳಗಡೆ ಯೂನಿಯನ್, ಆ ರೀತಿ ಇರುತ್ತೆ. ಹಾಗಾಗಿ ಇಲ್ಲಿ ಸ್ವಲ್ಪ ನಾವು ಕೇರ್ಫುಲ್ ಆಗಿರಬೇಕು. ಇದನ್ನ ನಾವು ಅಸೋಸಿಯೇಟಿವ್ ಪ್ರಾಪರ್ಟಿ ಜೊತೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಸಿ, ಯೂನಿಯನ್ ಇಂಟರ್ಸೆಕ್ಷನ್ ಈಕ್ವಲ್ ಟು ಎ ಯೂನಿಯನ್ ಬಿ, ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಎ ಯೂನಿಯನ್ ಬಿ. ನೋಡಿ ಎ ಇಂಟು ಬಿ ಪ್ಲಸ್ ಸೇಮ್ ಅದೇ ರೀತಿ ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಎ ಯೂನಿಯನ್ ಸಿ, ಎ ಯೂನಿಯನ್ ಸಿ, ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಎ ಯೂನಿಯನ್ ಸಿ. ಏನಾಯ್ತು ಅಂತಂದ್ರೆ ಎ ಅನ್ನೋ ಸೆಟ್ ಡಿಸ್ಟ್ರಿಬ್ಯೂಟ್ ಆಯ್ತು, ಎರಡಕ್ಕೂ ಬಿ ಮತ್ತು ಸಿ ಗೆ ಡಿಸ್ಟ್ರಿಬ್ಯೂಟ್ ಆಯ್ತು. ಸೇಮ್ ಅದೇ ರೀತಿ ಈಗ ಆಪರೇಷನ್ಸ್ ರಿವರ್ಸ್ ಮಾಡೋಣ. ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ, ಇಲ್ಲಿ ಯೂನಿಯನ್ ಇತ್ತು, ಇಂಟರ್ಸೆಕ್ಷನ್ ಇತ್ತು, ಯೂನಿಯನ್, ಮತ್ತೆ ಸೇಮ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಇಲ್ಲಿ. ಅಂಡ್ ದಿಸ್ ಇಸ್ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಬಿ, ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್, ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಎ ಇಂಟರ್ಸೆಕ್ಷನ್ ಸಿ, ಯೂನಿಯನ್ ಎ ಇಂಟರ್ಸೆಕ್ಷನ್ ಸಿ. ಸೊ ಈ ಎರಡು ಪ್ರಾಪರ್ಟೀಸ್ ಅನ್ನ ನಾವೇನಂತ ಹೇಳ್ತೀವಿ ಅಂತಂದ್ರೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಹೇಳಕ್ಕಾಗಲ್ಲ, ಇವುಗಳನ್ನ ನಾವೇನ್ ಮಾಡ್ಬೇಕಾಗ್ತದೆ ಅಂತಂದ್ರೆ ವೆರಿಫೈ ಮಾಡ್ರಿ ಅಂತ ಕೇಳಿದ್ರು ಕೂಡ ಕೇಳಬಹುದು. ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ ಅಲ್ಲಿ ಇದನ್ನ ಕೊಟ್ಟು ವೆರಿಫೈ ವೆದರ್ ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಸಿ ಈಕ್ವಲ್ ಟು ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಎ ಯೂನಿಯನ್ ಸಿ ವೆರಿಫೈ ಅಂತ ಕೇಳಿದ್ರೆ ಕೇಳ್ಬೋದು. ಅಲ್ಲಿ 3 ಸೆಟ್ಗಳನ್ನ ಕೊಟ್ಟಿರ್ತಾರೆ ಎ ಬಿ ಸಿ ಅಂತೇಳಿ, ಆ 3 ಸೆಟ್ಗಳನ್ನ ಬಳಸಿ ವೆರಿಫೈ ಮಾಡಕ್ ಕೇಳಿದ್ರೆ ಕೇಳ್ಬೋದು. ಸೊ ಈ ಆಪರೇಷನ್ಸ್ ಎಲ್ಲ ಯಾವ್ದು ಸಂಬಂಧಪಟ್ಟಿದ್ದು ಅಂತಂದ್ರೆ ಇಂಟರ್ಸೆಕ್ಷನ್ಗೆ ಸಂಬಂಧಪಟ್ಟಿದ್ದು. ಇವೆರಡು ಇಲ್ಲೇನಿದಾವಲ್ಲ ಡಿಸ್ಟ್ರಿಬ್ಯೂಟಿವ್, ಇವೆರಡು ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಬೋತ್ ಯೂನಿಯನ್ ಮತ್ತು ಇಂಟರ್ಸೆಕ್ಷನ್ ಕಂಬೈನ್ಡ್ ಪ್ರಾಪರ್ಟೀಸ್. ಓಕೆ ರೈಟ್.
ಎನ್ ನಂಬರ್ ಆಫ್ ಸೆಟ್ಗಳನ್ನೇನಾದರೂ ಯೂನಿಯನ್ ಅಲ್ಲಿ ಕೊಟ್ಟಾಗ ಆ ಎನ್ ನಂಬರ್ ಆಫ್ ಸೆಟ್ಗಳ ಯೂನಿಯನ್ ಅನ್ನ ನಾವು ಯು ಎ ಐ ವೇರೀಸ್ ಫ್ರಮ್ 1 to n ಅಂತ ಏನು ಬರ್ತಿದ್ವಲ್ಲ ಅದೇ ರೀತಿ ಒಂದು ವೇಳೆ ಇಂಟರ್ಸೆಕ್ಷನ್ ಏನಾದರೂ ಕೊಟ್ಟರೆ A1 ಇಂಟರ್ಸೆಕ್ಷನ್ A2 ಇಂಟರ್ಸೆಕ್ಷನ್ A3 ಇಂಟರ್ಸೆಕ್ಷನ್ ಆ್ಯಂಡ್ ಸೋ ಆನ್ ಇಂಟರ್ಸೆಕ್ಷನ್ AN. ಇಲ್ಲಿ ಇನ್ಫಿನಿಟಿವರೆಗೂ ಕೂಡ ಹೋಗ್ಬೋದು ಅದು ನೋಡಿ ಈ ರೀತಿ A1 ಯೂನಿಯನ್ A2 ಯೂನಿಯನ್ ಆ್ಯಂಡ್ ಸೋ ಆನ್. ಇಲ್ಲಿ ಏನು ಎಂಡ್ ಇಲ್ಲ, ಇದನ್ನು ಕೂಡ ನಾವು ಬರಿತೀವಿ ಯೂನಿಯನ್ ಆಫ್ ಐ ವೇರೀಸ್ ಫ್ರಮ್ 1 to ಇನ್ಫಿನಿಟಿ ಅಂತ ಬರೆದ್ಬಿಡ್ತೀವಿ. 1 to ಇನ್ಫಿನಿಟಿವರೆಗೂ ಹೋಗ್ತಾನೆ ಇರ್ತದೆ ಅಂತ. ಒಂದು ಎಂಡ್ ಇದ್ರೆ ಅಲ್ಲಿ ಯಾವ ಎಂಡ್ವರೆಗೆ ನಾವು ಹೋಗಿರ್ತೀವಿ ಅದನ್ನು ಬರಿತೀವಿ. ಇಲ್ಲಿ ಇಂಟರ್ಸೆಕ್ಷನ್ ತಗೊಂಡಿದ್ದೀವಿ ಎನ್ ಸೆಟ್ ವರೆಗೆ. ಇದನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ಇಂಟರ್ಸೆಕ್ಷನ್ ಆಫ್ ಐ ವೇರೀಸ್ ಫ್ರಮ್ 1 to n. ಐ ಯಾವ ರೀತಿ ಚೇಂಜ್ ಆಗಬೇಕು 1 2 3 4 ಅಂತ ಚೇಂಜ್ ಆಗಬೇಕು. ಎಲ್ಲಿವರೆಗೆ ಅಂದ್ರೆ ಎನ್ ವರೆಗೆ. ಸೊ ಇಲ್ಲಿ ಹಾಕ್ತಾ ಹೋಗ್ರಿ 1 ಹಾಕಿದಾಗ A1, 2 ಹಾಕಿದಾಗ A2, 3 ಹಾಕಿದಾಗ A3 ಆ್ಯಂಡ್ ಸೋ ಆನ್, n ಹಾಕಿದಾಗ AN ಬರುತ್ತೆ. ಸೊ ಎನ್ ಸೆಟ್ಗಳು ನಮಗೆ ಬಂತು. ಅವುಗಳ ನಡುವೆ ಆಪರೇಷನ್ ಏನು ಬರಬೇಕು ಇಂಟರ್ಸೆಕ್ಷನ್ ಅಂತ ಹೇಳ್ತಿದ್ದೀನಿ. ಇಲ್ಲಿ ಅರ್ಥ A1 ಇಂಟರ್ಸೆಕ್ಷನ್ A2 ಇಂಟರ್ಸೆಕ್ಷನ್ A3 ಆ್ಯಂಡ್ ಸೋ ಆನ್. ಇಲ್ಲಿಯೂ ಕೂಡ ಇನ್ಫಿನಿಟಿ ವರೆಗೆ ಏನಾದರೂ ಇಂಟರ್ಸೆಕ್ಷನ್ಸ್ ನಾವು ತಗೊಳ್ಬೇಕಾದ್ರೆ ಬೇಕಾದ್ರೆ ಅಲ್ಲಿ ಸಿಚುವೇಶನ್ಸ್ ಬರುತ್ತೆ, ಬಟ್ ನಮಗೆ ಬರಲ್ಲ. ಹೈಯರ್ ಕ್ಲಾಸಲ್ಲೆಲ್ಲ ಆ ಥರದ ಸಿಚುವೇಶನ್ಸ್ ಇದೆ. A1 ಇಂಟರ್ಸೆಕ್ಷನ್ A2 ಇಂಟರ್ಸೆಕ್ಷನ್ A3 ಇಂಟರ್ಸೆಕ್ಷನ್ ಆ್ಯಂಡ್ ಸೋ ಆನ್. ಇಲ್ಲಿ ಎಂಡ್ ಇಲ್ಲ, ಇನ್ಫಿನಿಟಿವರೆಗೂ ಇದು ಪ್ರಾಸೆಸ್ ಕಂಟಿನ್ಯೂ ಆಗ್ತಾ ಇರ್ತದೆ. ಇದನ್ನ ನಾವು ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತೀವಿ ಅಂತಂದ್ರೆ ಐ ವೇರೀಸ್ ಫ್ರಮ್ 1 to ಇನ್ಫಿನಿಟಿವರೆಗೆ ಅದು ಚೇಂಜ್ ಆಗ್ತಾನೆ ಇರುತ್ತೆ ಅಂತೇಳಿ ಬರೀತೀವಿ. ಸೊ ಇದು ಏನಪ್ಪ ಅಂತಂದ್ರೆ ಎರಡು ಆಪರೇಷನ್ಸ್ ಮಾತ್ರ ನಾವು ನೋಡಿದ್ದು, ಯೂನಿಯನ್ ಮತ್ತು ಇಂಟರ್ಸೆಕ್ಷನ್. ನೆಕ್ಸ್ಟ್ ಇನ್ನೊಂದೆರಡು ಆಪರೇಷನ್ಸ್ ಇದೆ, ಅವುಗಳನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.